ಇನ್ನು ಗುರುಗ್ರಹ ಬದಲಾವಣೆ ನೋಡೋಣ ಮುಖ್ಯವಾಗಿ. ನೋಡಿ, ಗುರು ಮಿಥುನ ರಾಶಿಯಲ್ಲೇ ಇದ್ದಾನೆ. ಮಿಥುನ ರಾಶಿಯಾಧಿಪತಿ ಕೂಡ ಬುಧನೇ. ಹಾಗಾಗಿ ಆ ರಾಶಿಯಲ್ಲಿರ್ತಕ್ಕಂಥವನು ಸ್ವಲ್ಪ ವೃತ್ತಿಯಲ್ಲಿ ಬಹಳಷ್ಟು ಇಂಪ್ರೂವ್ಮೆಂಟ್ಸ್ ತಂದುಕೊಂಡಿದ್ದೀರಾ. ಈಗ 18ಗೆ ಗುರು ಬದಲಾವಣೆ ಇದೆ ಕಟಕ ರಾಶಿಗೆ. ಹಾಗಾಗಿ ಬಹಳಷ್ಟು ದೊಡ್ಡ ಮೊತ್ತದ ಆದಾಯಗಳನ್ನು ಪಡೆಯುವಂತಹ ಯೋಗ ಪ್ರಾಪ್ತಿಗಳು ನಿಮ್ಮದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ತುಂಬ ಶ್ರೇಷ್ಠವಾದಂಥ ಘನತೆ, ಗೌರವ, ಸ್ಥಾನ, ಅವಕಾಶಗಳು, ಆಪರ್ಚುನಿಟಿಗಳು ತುಂಬಾ ಬರುತ್ತೆ. ಅಬ್ರಾಡ್ಗೆ ಹೋಗುವಂತಹ ವಿದ್ಯಾರ್ಥಿಗಳಿಗೆ ಶ್ರೇಷ್ಠವಾದಂಥ ಸಮಯ ಅಂತೇಳಿ ಹೇಳ್ಬೋದು. ಹಾಗಾಗಿ ಅಬ್ರಾಡಲ್ಲಿ ಯಾರೆಲ್ಲ ಉನ್ನತ ವ್ಯಾಸಂಗಗಳಿಗೆ ಪ್ರಯತ್ನ ಮಾಡ್ತಾಯಿದ್ದೀರಾ ಅಂಥವ್ರಿಗೆಲ್ರಿಗೂ ಕೂಡ ಒಳ್ಳೆ ಯೂನಿವರ್ಸಿಟಿಗಳು ಸಿಗುವಂತಹದ್ದು, ಕಾಲೇಜಸ್ ಸಿಗುವಂತಹದ್ದು, ಅವ್ರಿಗೆಲ್ಲರೂ ಕೂಡ ಒಳ್ಳೆಯ ರೀತಿಯ ಆಪರ್ಚುನಿಟಿಗಳು, ಮತ್ತು ಯಾರೆಲ್ಲ ಒಂದು ಜೀವನದಲ್ಲಿ ವಿದ್ಯಾಭ್ಯಾಸಗಳಲ್ಲಿ ಅಂದರೆ ವಿವಿಧ ರೀತಿಯ ಒಂದು ಕಲೆಗಳಲ್ಲಿ ಪ್ರಯತ್ನಿಸ್ತಾ ಇದ್ದೀರಾ ಅಂಥವ್ರಿಗೆಲ್ಲ 18ರ ನಂತರ ಶ್ರೇಷ್ಠವಾದಂಥ ಫಲ. ಆದಾಯಗಳಲ್ಲಿ ಕೂಡ ಒಳ್ಳೆಯ ಉತ್ತಮ ಫಲ. ಮನೆ ಕಡೆ ಅಂದರೆ ನಿಮ್ಮ ಸ್ವಸ್ಥಾನ ಮನೆ ಕಡೆ ಏನೋ ಒಂದು ಅಭಿವೃದ್ಧಿ ತಂದುಕೊಳ್ಳುವಂತಹದ್ದು, ಅಲ್ಲಿಂದ ಆದಾಯಗಳನ್ನ ಗಳಿಸುವಂತಹ ಸಾಧ್ಯತೆಗಳು ಚೆನ್ನಾಗಿರುತ್ತೆ. ಮತ್ತು ಈ ಒಂದು ದಂಪತಿಗಳಿಗೆ ತುಂಬ ಉತ್ತಮವಾದಂತಹ ಒಂದು ಕಾಲಮಾನ ಅಂತೇಳಿ ಹೇಳ್ಬೋದು. ಆದಾಯಗಳನ್ನ ಗಳಿಸಿರ್ತೀರ. ಒಳ್ಳೆಯ ಸಮೃದ್ಧಿ ಸಮಯ ಅಂತೇಳಿ ಹೇಳ್ಬೋದು. ಸಂತೋಷದ ಸಮಯ, ಒಳ್ಳೆಯ ಸಮಾರಂಭಗಳು ಹೋಗಿ ಬರುವಂತಹದ್ದು, ಮತ್ತು ತೀರ್ಥಯಾತ್ರೆಗಳು, ಪುಣ್ಯಸ್ಥಳಗಳು, ದೇವತಾ ದರ್ಶನ ಮಾಡುವಂತಹದ್ದು, ಗುರುದರ್ಶನ ಮಾಡುವಂಥದ್ದು, ಗುರು ಆಶೀರ್ವಾದ ಲಭಿಸುವಂತಹದ್ದು ನಿಮ್ಮ ರಾಶಿಯವರಿಗೆ ಶ್ರೇಷ್ಠವಾಗಿರುತ್ತೆ. ಇದೆಲ್ಲ ಕೂಡ 18ರ ನಂತರ ನಡೆಯುತ್ತೆ. ತಿಂಗಳ ಅಂತ್ಯದವರೆಗೂ ತುಂಬ ಶುಭವಾದಂಥ ಫಲ. ಗುರುವಿನಿಂದ ಯಾವುದೇ ರೀತಿ ತೊಂದರೆಗಳು ಕಾದಿಲ್ಲ.